ಎಲ್ಲರಿಗೂ ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ಆಡಿದನಾಡಿದನ ಶಂಕರ ಅವರು ಆ ಕಾವ್ಯವನ್ನು ಬರೆದಿರುವಂತಹ ಕವಿ ಹರಿಹರನ ಬಗ್ಗೆ ತಿಳಿದುಕೊಂಡಿದ್ದೇವೆ. ರಗಳೆಗಳಂದ್ರೇನು, ರಗಳೆಗಳಲ್ಲಿ ಎಷ್ಟು ವಿಧ ಎನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಅದರ ಜೊತೆಗೆ ಆಡಿದನಾಡಿದನ ಶಂಕರ ಎನ್ನುವ ಕಾವ್ಯ ಭಾಗದ ಆಶಯವನ್ನು ತಿಳ್ಕೊಳ್ಬೇಕಾಗತ್ತೆ. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ, ಬಡವ ಬಲ್ಲಿದ, ಮೇಲು ಕೀಳು ಎಂಬ ತರತಮ ಭಾವಗಳು ಕೇವಲ ಮಾನವರ ಸೃಷ್ಟಿ. ಕಾಯಕನಿಷ್ಠೆ, ಕಾಯಕದಿಂದಲೇ ಕೈಲಾಸ ಎಂದು ಕಾಯಕ ತತ್ವವನ್ನು ನಂಬಿದವರು ಹಿಡಿದ ಗುರಿಯನ್ನು ತಲುಪಲು ತಾವು ಮಾಡುವ ಕೆಲಸದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾರೆ. ನಂಬಿ ಕರೆದೆಡೆ ಓ ಎನ್ನನೇ ಶಿವನು ಎನ್ನುವಂತೆ ಇಂಥವರಿಗೆ ಬದುಕಿನಲ್ಲಿ ಸೋಲೆಂಬುದೇ ಇಲ್ಲ, ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರವೂ ಆಗುತ್ತದೆ ಎನ್ನುವಂಥದ್ದನ್ನು ನಾವು ತಿಳಿಯಬೇಕು. ಈ ಕೃತಿಯ ಮೂಲಕ ಪರಮಾತ್ಮನನ್ನು ಒಲಿಸಿಕೊಳ್ಬೇಕು ಅಂತ ಹೇಳಿದರೆ ಹೇಗೆ ಒಲಿಸಿಕೊಳ್ಬಹುದು, ಅದಕ್ಕೆ ಇರುವಂತಹ ಮಾರ್ಗಗಳು ಏನು ಎನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಕೇವಲ ದೇವರ ದೃಷ್ಟಿಯಲ್ಲಿ ಇರುವಂಥದ್ದು ಒಂದೇ ಭಾವನೆ, ಎಲ್ಲರೂ ಒಂದೇ. ಬಡವ ಬಲ್ಲಿದ, ಮೇಲು ಕೀಳು ಎಂಬ ತರತಮ ಭಾವನೆಗಳು ನಮ್ಮಲ್ಲಿ ಮನುಷ್ಯರಲ್ಲಿ ಮಾತ್ರ ಇರುವಂಥದ್ದು. ದೇವರಲ್ಲಿ ಎಲ್ಲ ಮನುಷ್ಯರು ಕೂಡ ಒಂದೇ ಆಗಿರುವಂಥದ್ದು, ಎಲ್ಲರೂ ಮಾನವರ ಸೃಷ್ಟಿ. ಈ ಬಡವ ಬಲ್ಲಿದ ಎನ್ನುವಂಥದ್ದು ಏನೆಲ್ಲ ಇದೆ, ಇದೆಲ್ಲ ಮಾನವ ಮಾಡಿರುವಂಥದ್ದು. ದೇವರು ಯಾವುದನ್ನೂ ಮಾಡಿಲ್ಲ. ಆದರೆ ಕಾಯಕದಲ್ಲಿ ನಿಷ್ಠೆಯನ್ನು ಹೊಂದಿರುವಂಥದ್ದು, ನಾವು ಮಾಡುವಂತಹ ಕೆಲಸ ಏನಿದೆ ಅದಕ್ಕೆ ಸರಿಯಾದಂತಹ ನಿಷ್ಠೆಯನ್ನು ಬೇಕಾಗಿರುವಂಥದ್ದು, ಅದು ನಮ್ಮ ಕೈಯಲ್ಲಿರುವಂಥದ್ದು. ಕಾಯಕದಿಂದಲೇ ಕೈಲಾಸ ಎಂದು ಕಾಯಕ ತತ್ವವನ್ನು ನಂಬಿದವರು, ನಾನು ಏನು ಕೆಲಸವನ್ನು ಮಾಡ್ತಾ ಇದ್ದೇನೋ ಆ ಕೆಲಸವೇ ನನಗೆ ದೇವರು, ನಾನು ಅದನ್ನೇ ದೇವರು ಅಂತ ಹೇಳಿ ನಂಬ್ತಾ ಇದ್ದೇನೆ ಎಂದು ನಂಬಿದವರು ಹಿಡಿದ ಗುರಿಯನ್ನು ತಲುಪಲು ತಾವು ಮಾಡುವ ಕೆಲಸದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ನಾವು ಏನು ಮಾಡಬೇಕು ಅಂತ ಇದ್ದೇವೋ ಆ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿದರೆ ಆ ಗುರಿಯನ್ನು ತಲುಪಲಿಕ್ಕೆ ನಾವು ಮಾಡುವಂತಹ ಕೆಲಸದಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು, ನಮ್ಮನ್ನು ನಾವು ಸಮರ್ಪಿಸಿಕೊಳ್ಬೇಕು. ಹಾಗಿದ್ದರೆ ಮಾತ್ರ ಏನಾಗತ್ತೆ, ನಮಗೆ ಉತ್ತಮವಾಗಿ ದೇವರು ಸಿಗಲಿಕ್ಕೆ, ಸುಲಭವಾಗಿ ದೇವರು ಸಿಗಲಿಕ್ಕೆ ಸಾಧ್ಯ ಆಗತ್ತೆ. ನಂಬಿ ಕರೆದೆಡೆ ಓ ಎನ್ನನೇ ಶಿವನು, ನಂಬಿ ನಾವು ಭಕ್ತಿಯಿಂದ, ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ನಾವು ದೇವರನ್ನು ಕರೆದಾಗ ದೇವರು ಓ ಎನ್ನದೇ ಇರ್ತಾರೆಯೇ. ಹೀಗಿದ್ರೆ ಮಾತ್ರ ನಮಗೆ ದೇವರ ಸಾಕ್ಷಾತ್ಕಾರ ಆಗತ್ತೆ. ಇಂಥವರಿಗೆ ಬದುಕಿನಲ್ಲಿ ಸೋಲು ಎನ್ನುವಂಥದ್ದೇ ಇಲ್ಲ. ಪರಮಾತ್ಮ ಸಾಕ್ಷಾತ್ಕಾರ ಆದರೆ ನಮಗೆ ಸೋಲು ಎನ್ನುವಂಥದ್ದು ಬರಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥದ್ದನ್ನು ಈ ಕೃತಿಯಲ್ಲಿ ಹೇಳ್ತಾ ಹೋಗಿದ್ದಾರೆ. ಅಂಡೆಲೆವ ಮಾಯೆಯಂ ಬೆನ್ಕೊಂಡನ್ ಅಂತರ್ಮುಖೈಕ ಪೂಜೆಯ ಒಲವಿಂ. ಅಂಡೆಲೆವ ಮಾಯೆಯಂ ಬೆಂಕೊಂಡನ್, ದೈವಿಕ ಲೀಲೆಯೆಂಬ ಮಾಯೆಯನ್ನು ಸದಾ ಹಿಂಬಾಲಿಸುತ್ತಾ, ದೇವರು ಎನ್ನುವಂತಹ ಒಂದು ಮಾಯೆ, ಆ ಲೀಲೆ, ದೇವರ ಲೀಲೆ ಎನ್ನುವಂಥದ್ದು ಒಂದು ಮಾಯೆ, ಅದನ್ನು ಹಿಂಬಾಲಿಸುತ್ತಾ ಅಂತರ್ಮುಖಿಯಾದಂತಹ ಏಕರೂಪತೆಯಲ್ಲಿ, ಒಂದೇ ನಿಲುವಿನಲ್ಲಿ, ನನಗೆ ಬೇರೇನೂ ಇಲ್ಲ, ನನಗೆ ಎಲ್ಲವೂ ಶಿವನೇ ಎನ್ನುವಂತಹ ಒಂದೇ ಮನಸ್ಸಿನಿಂದ ಪೂಜೆಯನ್ನು ಯಾರು ಒಲವಿಂ ಪ್ರೀತಿಯಿಂದ ಯಾರು ಪೂಜೆಯನ್ನು ಮಾಡ್ತಾರೆ. ಕಂಡನ್ ಇಳೆಯುಳು ಕುಂಬರ ಗುಂಡಯ್ಯನ್, ಹಾಗಿದ್ರೆ ಆ ರೀತಿಯಲ್ಲಿ ಏಕ ಮನಸ್ಸಿನಿಂದ ಒಂದೇ ಭಕ್ತಿಯಿಂದ ಮಾಡ್ತಾ ಇರುವಂತಹ ಪೂಜೆಯನ್ನು ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಹೇಳಿದರೆ
ಕಾಣ್ತಾನಂತೆ ಆ ವ್ಯಕ್ತಿ ಯಾರು ಅಂತ ಹೇಳಿ. ಇಳೆಯಲ್ಲಿ ಭೂಮಿಯಲ್ಲಿ ಕುಂಬರಗುಂಡನ್, ಕುಂಬರ ಎನ್ನುವಂತಹ ಗುಂಡನ್, ಉರೆಮೆರೆದ ನಮ್ಮ ಹಂಪೆಯ ರಾಯಂ. ಇಂತಹ ಗುಂಡನನ್ನ ಇಳೆಯಲ್ಲಿ ಇರುವಂತಹ ಗುಂಡಯ್ಯ ಎನ್ನುವಂತಹ ಒಬ್ಬ ಭಕ್ತನನ್ನ, ವ್ಯಕ್ತಿಯನ್ನ ಶಿವ ಕಾಣ್ತಾನಂತೆ. ಆ ಶಿವಭಕ್ತಿಯನ್ನು ಹೊಂದಿರುವಂತಹ ಗುಂಡಯ್ಯನನ್ನ ಉರೆಮೆರೆದ ನಮ್ಮ ಹಂಪೆಯ ರಾಯ ಏನು ಮಾಡ್ತಾನಂತೆ, ಆತನನ್ನು ಪ್ರಸಿದ್ಧಿ ಹೊಂದುವ ಹಾಗೆ ಮಾಡ್ತಾನಂತೆ. ಪ್ರಸಿದ್ಧಿ ಹೊಂದುವ ಹಾಗೆ ಅಲ್ಲಿ ಏನು ಮಾಡ್ತಾನೆ, ಶಿವ ಮಾಡ್ತಾನಂತೆ. ಹಂಪೆಯ ರಾಯಂ, ಯಾಕೆ ಅಲ್ಲಿ ಹಂಪೆಯ ರಾಯ ಅಂತ ಹೇಳಿ ಹರಿಹರ ಬಳಸಿದಾನೆ ಅಂತ ಹೇಳಿದರೆ, ಹರಿಹರ ತನ್ನ ಕೃತಿ ರಚನೆಯನ್ನು ಮಾಡುವಂಥದ್ದು ಹಂಪೆಯ ವಿರೂಪಾಕ್ಷನ ಸನ್ನಿಧಿಯಲ್ಲಿ. ಅವನ ಪ್ರತಿಯೊಂದು ಕೃತಿ ರಚನೆಯೂ ಆಗಿರುವಂಥದ್ದು ಎಲ್ಲಿ ಅಂತ ಹೇಳಿದರೆ ಹಂಪೆಯ ವಿರೂಪಾಕ್ಷನ ಸನ್ನಿಧಿಯಲ್ಲಿ. ಆದ ಕಾರಣ ಅವನು ಏನು ಮಾಡ್ತಾನೆ, ಅವನ ನೆಚ್ಚಿನ ದೇವರು ಅಂತ ಹೇಳಿದರೆ ಹಂಪೆಯ ವಿರೂಪಾಕ್ಷ. ಆದ ಕಾರಣ ಅವಲ್ಲಿ ಏನು ಮಾಡ್ತಾನೆ, ಶಿವನನ್ನು ಹಂಪೆಯ ವಿರೂಪಾಕ್ಷನಿಗೆ ಸಮೀಕರಿಸ್ತಾನೆ. ಹಂಪೆಯ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಕೃತಿರಚನೆ ಮಾಡ್ತಾ ಇರುವಂಥ ಕಾರಣ ಅವನು ಅಲ್ಲಿ ಹಂಪೆಯ ರಾಯನನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. ಹಾಗಿದ್ರೆ ಈ ಗುಂಡಯ್ಯ ಯಾರು, ಎಲ್ಲಿದ್ದಾನೆ ಎನ್ನುವಂಥದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಅದು ಎಲ್ಲಿದೆ ಎಂತೆನಲು ಉತ್ತರ ಭಾಗದೊಳ್ ಇರ್ಪುದು. ಹೀಗೆ ಹೇಳ್ತಾ ಇರಬೇಕಾದ್ರೆ ಆ ಭಾಗ ಎಲ್ಲಿದೆ, ಆ ಜಾಗ ಎಲ್ಲಿದೆ, ಕನ್ನಡ ನಾಡಿನ ಉತ್ತರ ಭಾಗದಲ್ಲಿ ಇದೆಯಂತೆ. ಅದು ಹೇಗಿದೆ, ಆ ನಾಡು ಹೇಗಿದೆ, ಸಂತತ ಬಲ್ಲುಕೆ ಪುರವೆನಿಸಿರ್ಪುದು. ಅದು ಸದಾಕಾಲ ಖುಷಿಯಿಂದ ಸಂತೋಷದಿಂದ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಜಾಗ ಅಂತ ಹೇಳಿದರೆ ಅದು ಬಲ್ಲುಕೆಪುರ ಅಂತ ಹೇಳಿ. ಆ ಬಲ್ಲುಕೆಪುರ ಅಂತ ಹೇಳಿದರೆ ಇವಾಗ ಬಿಜಾಪುರದಲ್ಲಿದೆಯಂತೆ, ಬಾಲ್ಕಿ ಎನ್ನುವಂಥ ಒಂದು ಗ್ರಾಮದಲ್ಲಿ ಆ ಜಾಗವನ್ನು ಹೇಳಿದ್ದಾರೆ. ಅಲ್ಲಿರ್ಪಂ ಶಶಿಮೌಳಿಯ ಶರಣಂ, ಅಲ್ಲಿ ಇರುವಂತಹ ಯಾರು ಇದ್ದಾನೆ ಅಲ್ಲಿರುವಂತಹ ಶಶಿಮೌಳಿಯ ಚರಣಂ, ಶಶಿಯನ್ನ ತಲೆಯಲ್ಲಿ ಚಂದ್ರನನ್ನು ಧರಿಸಿರುವಂತಹ ಶಿವಭಕ್ತ. ಅಲ್ಲಿ ಯಾರಿದ್ದಾನೆ, ಚಂದ್ರನನ್ನು ತಲೆಯಲ್ಲಿ ಧರಿಸಿರುವಂತಹ ಶಿವಭಕ್ತನಿದ್ದಾನೆ. ಆ ಶಿವಭಕ್ತನನ್ನು ಅವನನ್ನು ಆ ಗುಂಡಯ್ಯ ಅಂತೆ, ಅವನೇ ಆ ಗುಂಡಯ್ಯನಂತೆ. ಅವನು ಹೇಗಿದ್ದಾನೆ, ಸಲ್ಲಲಿತ ಮಾಯಾ ನಿರುಹರಣಂ, ಮಾಯೆಯನ್ನು ಅದನ್ನೇನಾಗಿದ್ದಾನೆ, ಮಾಯೆಯನ್ನು ಗೆದ್ದಿದ್ದಾನಂತೆ. ನಮಗೆ ಇಹಲೋಕದಲ್ಲಿರುವಂತಹ ಮಾಯೆಗಳು ನಮ್ಮನ್ನು ಕಾಡುವಂಥದ್ದು ಅದನ್ನೆಲ್ಲವನ್ನು ಗೆದ್ದಿರುವಂತಹ ಒಬ್ಬ ಶಿವಭಕ್ತ ಶರಣ ಇದ್ದಾನಂತೆ. ಯೋಗಶಾಸ್ತ್ರದಲ್ಲಿ ನಾವು ನೋಡಬೇಕು ಅಂತ ಹೇಳಿ ಆದರೆ, ಯೋಗಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ನಮ್ಮ ಮನೋಮಜ್ಞತೆ, ಘನಸಾಮ್ಯತೆ, ಶರಣರಲ್ಲಿ ಪ್ರಕಟವಾಗುವಂತಹ 6 ವಿಧದ ಭಕ್ತಿಯಲ್ಲಿ ಆಯತ ಅಂತ ಹೇಳಿದ್ದಾರೆ. ಶರಣರಲ್ಲಿ ಪ್ರಕಟವಾಗುವಂತಹ 6 ವಿಧದ ಭಕ್ತಿಗಳಲ್ಲಿ ಆಯತ, ಸ್ವಾಯತ್ತ, ಸನ್ನಿಹಿತ, ಕಾಳಾಗ್ರಾಹಕ, ಮನೋಜ್ಞಮತೆ, ಘನಸಾಮ್ಯತೆ ಅಂತ ಹೇಳಿದ್ದಾರೆ. ಇದು ಶಿವಭಕ್ತಿ ವಿಕಾಸದ 6 ಹಂತಗಳು. ಶಿವನ ಭಕ್ತಿಯನ್ನು ಹೊಂದಲಿಕ್ಕೆ ಇರುವಂತಹ 6 ಹಂತಗಳು. ಅದರಲ್ಲಿ ಒಂದು ಹಂತ ಅಂತ ಹೇಳಿದರೆ ಆಯತ ಅಂತ ಹೇಳಿ. ಆಯತವೆಂದರೆ ತನುವಿನಲ್ಲಿ ಗುರು ಸಂಬಂಧವನ್ನು ಹೊಂದುವಂಥದ್ದು. ಮನಸ್ಸಿನಲ್ಲಿ ದೇವರು ಯಾರಿದ್ದಾರೆ ಆ ದೇವರ ಸಂಬಂಧವನ್ನು ಹೊಂದುವಂಥದ್ದು, ಅದು ಆಯತ ಅಂತ ಹೇಳಿ. ಈ ಹಂತವನ್ನು ಮುಟ್ಟಿದವನು ಅಂದರೆ ಬಹಿರಂಗದಲ್ಲಿ ಮಣ್ಣಿನ ಮಡಕೆಯನ್ನು ಮಾಡುವ ಕಾಯಕದ ಜೊತೆಗೆ ಅಂತರಂಗದಲ್ಲಿ ಶಿವನನ್ನು ಒಲಿಸಿಕೊಳ್ಳುವ ಆಯತ ಎನ್ನುವಂಥ ಹಂತಕ್ಕೆ ತಲುಪಿದವನು. ಹೊರ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ. ಹೊರ ಪ್ರಪಂಚದಲ್ಲಿ ಹೇಗಿದಾನಂತ ಹೇಳಿದರೆ, ಹೊರ ಪ್ರಪಂಚದಲ್ಲಿ ಮಣ್ಣಿನ ಮಡಿಕೆಯನ್ನು ಮಾಡುವಂತಹ ವೃತ್ತಿಯನ್ನು, ಕಾಯಕವನ್ನು ಮಾಡಿಕೊಂಡಿರುವಂಥವನು. ಎಲ್ಲರಿಗೂ ಜನಸಾಮಾನ್ಯರಿಗೆ ನಮಗೆಲ್ಲ ನೋಡಬೇಕಾದ್ರೆ ಅವನಿಗೆ ಏನು ಮಾಡ್ತಾ ಇದ್ದಾನಂತ ಹೇಳಿದರೆ, ಅವನೊಬ್ಬ ಮಣ್ಣಿನ ಮಡಿಕೆಯನ್ನು ಮಾಡುವಂತಹ ಒಬ್ಬ ಕುಂಬಾರ ಮಣ್ಣಿನ ಮಡಿಕೆಯನ್ನು ಮಾಡ್ತಾ ಇದ್ದಾನೆ. ಅವನು ಕಾವಿಯನ್ನು ತೊಟ್ಟುಕೊಂಡಿಲ್ಲ, ಒಂದಷ್ಟು ರುದ್ರಾಕ್ಷಿ ಮಾಲೆಗಳನ್ನು ಹಾಕ್ಕೊಂಡಿಲ್ಲ, ಹಣೆಯಲ್ಲಿ ನಾಮವನ್ನು ಹಚ್ಕೊಂಡಿಲ್ಲ. ಅದರ ಬದಲಾಗಿ ಅವನು ಏನು ಮಾಡ್ತಾ ಇದ್ದಾನೆ, ಅವನ ಕೆಲಸವನ್ನು ಮಾಡ್ತಾ ಇದ್ದಾನೆ.
ಅಂತಹ ಮಡಕೆಯನ್ನು ಮಾಡುವಂತಹ ಕೆಲಸವನ್ನು ಹೊಂದಿರುವಂಥವನು. ಆ ಕಾಯಕವನ್ನು ಹೊಂದಿದ್ರೂ ಕೂಡ ಆತನ ಅಂತರಂಗದಲ್ಲಿ, ಆತನ ಮನಸ್ಸಿನಲ್ಲಿ ದೇವರನ್ನು ಒಲಿಸುವಂಥ ಕಾರ್ಯದಲ್ಲಿ ನಿರತನಾಗಿದ್ದಾನಂತೆ. ಆತ ದೇವರನ್ನು ಒಲಿಸುವಂತಹ ಕಾರ್ಯದಲ್ಲಿ ಏನಾಗಿದ್ದಾನೆ? ನಿರತನಾಗಿದ್ದಾನೆ. ಘಟಕಾಯ ಆಯತವಾಗಿರ್ಬೋದು. ಅವನು ಮಾಡುವಂತಹ ಕೆಲಸ ಏನಾಗಿದೆ? ಅದು ನಮಗೆಲ್ಲರಿಗೂ ನೋಡುವಾಗ ಮಣ್ಣಿನ ಮಡಿಕೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ. ನಿಟಿಲಾಕ್ಷನ ನಟನೆಗೆ ನಲಿವಪ್ಪುದು. ಈ ನಿಟಿಲಾಕ್ಷ ಹಣೆಗಣ್ಣುಳ್ಳವನು ಅಂತ ಹೇಳುವಂಥದ್ದು. ಹಣೆಯಲ್ಲಿ ಕಣ್ಣನ್ನು ಹೊಂದಿರುವಂಥವನು ಯಾರೋ ಅವನೇ ನಿಟಿಲಾಕ್ಷ. ಅವನ ನಟನೆಗೆ ನಲಿಯುವಂತಹ ಶಿವನನ್ನೇ ಕುಣಿಸಿದವನು ಯಾರು? ನಾಮದಲ್ಲಿ ನಾಮದಲ್ಲಿ ಕುಂಬರ ಗುಂಡನಿಪ್ಪುದು. ಹೆಸರಿನಲ್ಲಿ ನಾಮದಲ್ಲಿ ಏನೋ ಅವನ ಹೆಸರೇನು ಅಂತ ಹೇಳಿದರೆ ಕುಂಬರಗುಂಡ ಅಂತ ಹೇಳಿ, ನಾಮಂ ಕುಂಡರಗುಂಡನೆನಿಪ್ಪುದು. ಅವನು ಹೆಸರಿನಲ್ಲಿ ಕುಂಬರಗುಂಡ ಅಂತ ಹೇಳಬಹುದು. ಹಣೆಯಲ್ಲಿ ನಾಮವನ್ನು ಧರಿಸಿರುವಂತಹ ಶಿವನು, ಹಣೆಯಲ್ಲಿ ನಾಮವನ್ನು ಧರಿಸಿರುವಂತಹ ಶಿವನೇ ಅವನಾಗಿದ್ದಾನೆ. ಸೋಮದರನ ಕಿವಿಗೆ ಇನಿದಾಗಿರ್ಪುದು. ಚಂದ್ರನನ್ನ ತಲೆಯಲ್ಲಿ ಧರಿಸಿರುವವನು ಯಾರು? ಅವನು ಶಿವ. ಅವನ ಕಿವಿಗೆ ಇಂಪಾಗಿರುವಂತಹ ಯೋಗಶಾಸ್ತ್ರದ ಅನ್ವಯ ಬಾಳಿ ಬದುಕ್ತಾ ಇರುವಂತಹ ನೇಮಸ್ಥಂ ಶಿವ ಶಿವ. ನೇಮಸ್ಥ ಯೋಗಶಾಸ್ತ್ರದ ಪ್ರಾಕಾರ, ಯೋಗಶಾಸ್ತ್ರದಲ್ಲಿ ಹೇಗೆ ಹೇಳಿದಾರೋ ತಾನು ಒಬ್ಬ ಭಕ್ತನಾಗಿ ಹೇಗಿರಬೇಕು ಅಂತ ಹೇಳ್ತಾ ಹೋಗಿದಾರೋ ಅದೇ ರೀತಿಯಲ್ಲಿ ಬದುಕ್ತಾ ಇರುವಂತಹ ರೀತಿ ನಿಯಮದಲ್ಲಿ ಬದುಕ್ತಾ ಇರುವಂತಹ ಭೂಮಿಯುಳುತ್ತಮ ಭಕ್ತಂ ಶಿವ ಶಿವ. ಭೂಮಿಯಲ್ಲಿ ಉತ್ತಮ ಭಕ್ತ ಯಾರು ಅಂತ ಹೇಳಿದರೆ ಶಿವನ ಭಕ್ತಿಯನ್ನು ಎಲ್ಲೂ ಕಾಣಲು ಸಾಧ್ಯವೇ ಇಲ್ಲ. ಅಂತಹ ಭಕ್ತಿಯನ್ನು ಹೊಂದಿರುವಂತಹ ಶಿವಭಕ್ತ ಇಲ್ಲಿದ್ದಾನಂತೆ. ಯಾರು ನೋಡುವ. ಮಾಡುವ ಕಾಯಕವದೇನೇನೆಂಬೆ. ಅವನು ಮಾಡುವಂತಹ ಕಾಯಕ ಅಂತ ಹೇಳಿದರೆ ಕೆಲಸವನ್ನು ನಾನು ಏನು ಅಂತ ಹೇಳಲಿ? ಯಾಕೆ ಅಷ್ಟು ಮಾಡುವ ಕಾಯಕವನ್ನು ನಾನು ಏನು ಅಂತ ಹೇಳಲಿ? ನೋಡುವೆಡೆ. ನಮಗೆ ನೋಡಬೇಕಾದ್ರೆ ಎನಗೆ ಅರಿತುದನ್ ಇಂತೆಂಬೆಂ. ನಾನು ಏನು ನೋಡ್ತೇನೋ ಅದನ್ನು ನನಗೆ ತಿಳಿದ ಹಾಗೆ ನಾನೇನು ಮಾಡ್ತೇನೆ? ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ತಿಳಿ ಅಂತ ಹೇಳಿದರೆ ಶತ್ರು, ವೈರಿ, ಅರಿ ಎನ್ನುವಂತಹ ನಾನಾರ್ಥಗಳು ಕೂಡ ಅಲ್ಲಿ ಬರ್ತಾ ಹೋಗುತ್ತೆ, ನಮಗೆ ಮುಂದಕ್ಕೆ ಬೇಕಾಗತ್ತೆ. ಆ ರೀತಿ ಅದನ್ನು ನಾನು ಏನು ನನಗೆ ತಿಳಿದ ಹಾಗೆ ನಾನು ರೀತಿಯಲ್ಲಿ ನಾನು ನಿಮ್ಗೆ ಏನು ಮಾಡ್ತೇನೆ? ಅದನ್ನು ನಿಮಗೆ ಹೇಳ್ತಾ ಹೋಗ್ತೇನೆ. ನೀವು ಇನ್ನೊಮ್ಮೆ ನೋಡ್ಕೊಳ್ಳಿ. ದೈವಿಕ ಲೀಲೆಯೆಂಬ ಮಾಯೆಯನ್ನು ಸದಾ ಹಿಂಬಾಲಿಸುತ್ತಾ ಅಂತರ್ಮುಖಿಯಾದ ಶಿವನನ್ನು, ಏಕರೂಪತೆಯಲ್ಲಿ ಇರುವಂತಹ ಶಿವನನ್ನು ಯಾರೆಲ್ಲ ಪೂಜೆ ಮಾಡ್ತಾರೋ, ಅವರನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರ ಭಕ್ತಿ ಎಂತಹುದು ಎನ್ನುವಂಥದ್ದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ಅಂಥವರಿಗೆ ಶಿವ ಒಲಿತಾನೆ. ಇಲ್ಲಿ ಇಳೆಯಲ್ಲಿ ಕುಂಬರ ಗುಂಡಯ್ಯ ಎನ್ನುವಂತಹ ವ್ಯಕ್ತಿಯನ್ನು ಅವನು ಕಾಣ್ತಾನೆ. ಈ ಗುಂಡಯ್ಯ ತನ್ನ ಕಾಯಕವನ್ನು ಮಾಡ್ತಾ ಸದಾ ಶಿವಭಕ್ತಿಯನ್ನು ಹೊಂದ್ತಾ ಇರ್ತಾನೆ. ಇಂತಹ ಗುಂಡಯ್ಯನನ್ನು ಶಿವ ಏನು ಮಾಡ್ತಾನೆ? ಮೆರೆಸ್ತಾನೆ. ಈ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ, ಈ ಭೂಲೋಕದಲ್ಲಿ ಮೆರೆಸುವಂತಹ ಕಾರ್ಯವನ್ನು ಮಾಡ್ತಾನೆ. ಹೀಗೆ ಕನ್ನಡ ನಾಡಿನ ಉತ್ತರ ಭಾಗದಲ್ಲಿ ಸದಾಕಾಲ ಪ್ರಸಿದ್ಧಿಯಿಂದ ಸಂತೋಷದಿಂದ ಇರುವಂತಹ ಊರು ಅಂತ ಹೇಳಿದರೆ ಅದು ಬಲ್ಲುಕೆಪುರ ಅಂತ ಹೇಳಿ. ಅಲ್ಲಿ ಒಬ್ಬ ಚಂದ್ರನನ್ನು ಶಶಿಮೌಳಿಯ ಶರಣಂ, ಚಂದ್ರನನ್ನು ತಲೆಯಲ್ಲಿ ಧರಿಸಿರುವಂತಹ ಶಿವ ಭಕ್ತನನ್ನು ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾನಂತೆ. ಆತ ಹೇಗಿದ್ದಾನೆ ಅಂತ ಹೇಳಿದರೆ ಆ ಜಗತ್ತಿನ ಬಗ್ಗೆ ಇರುವಂತಹ ಮಾಯೆಯನ್ನು, ಮೋಹವನ್ನು ಗೆದ್ದಿರುವಂತಹ ಭಕ್ತನಾಗಿದ್ದಾನೆ.
ಅಂತಹ ಭಕ್ತ ಹೇಗಿದ್ದಾನೆ? ಬಹಿರಂಗದಲ್ಲಿ ಮಣ್ಣಿನ ಮಡಿಕೆಯನ್ನು ಮಾಡುವ ಕಾಯಕವನ್ನು ಹೊಂದಿದ್ದಾನೆ. ಅಂತರಂಗದಲ್ಲಿ ಶಿವನನ್ನು ಒಲಿಸುವಂತಹ ಕಾರ್ಯದಲ್ಲಿ ನಿಷ್ಣಾತನಾಗಿದ್ದಾನೆ. ಮಣ್ಣಿನ ಮಡಿಕೆ ಮಾಡುವ ಕಾರ್ಯದಲ್ಲಿ ತೊಡಗಿಕೊಂಡು 6 ವಿಧದ ಭಕ್ತಿಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಹೀಗಿರುವಂತಹ ಶಿವನನ್ನು ಕುಣಿಸುವಂತಹ ವ್ಯಕ್ತಿ ಯಾರು ಅಂತ ಹೇಳಿದರೆ ಹೆಸರಿನಿಂದ ಅವನು ಕುಂಬರಗುಂಡ ಅಂತ ಹೇಳಲಾಗಿದೆ. ಸೋಮದರನ ಕಿವಿಗೆ ಇಂಪಾಗಿರುವಂತಹ ಶಿವನಿಯ ಕಿವಿಗೆ ಇಂಪಾಗಿರುವಂತಹ ಯೋಗಶಾಸ್ತ್ರದನ್ವಯ ಉತ್ತಮ ರೀತಿಯಲ್ಲಿ ನೀತಿ ನಿಯಮದಲ್ಲಿ ಇರುವಂತಹ ಭೂಮಿಯಲ್ಲಿ ಉತ್ತಮ ಭಕ್ತ ಅಂತ ಹೇಳಿದರೆ ಬೇರೆಲ್ಲೂ ಕಾಣಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಭಕ್ತಿಯನ್ನು ಮಾಡುವಂತಹ ವ್ಯಕ್ತಿ ಯಾರು ಅಂತ ಹೇಳಿದರೆ ಅದು ಕುಂಬರಗುಂಡ ಎನ್ನುವಂತಹ ವ್ಯಕ್ತಿಯಂತೆ. ನನಗೆ ಆ ವ್ಯಕ್ತಿಯ ಬಗ್ಗೆ ನನಗೆ ಏನು ತಿಳಿತದೋ ಅದನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಧನ್ಯವಾದಗಳು.